ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ನನ್ನ ಲೈಫಲ್ಲಿ ಆಗಿರೋವಂಥದ್ದು ಅಂದರೆ ಸಾವು ಅಂದರೆ ಹೇಗಿರುತ್ತೆ, ಸಾವನ್ನ ನಾವೇ ಉಡ್ಕೊಂಡು ಹೇಗೆ ಹೋಗ್ತೀವಿ ಅನ್ನೋದನ್ನ ಒಂದು ಸ್ಟೋರಿನ ನಾನು ನಿಮ್ಮ ಜೊತೆ ಹೇಳ್ಕೊತೀನಿ. ಇದು ಬೇರೆ ಯಾರಿಗೂ ಅಲ್ಲ, ನನಗೆ ಆಗಿರೋಂಥ ಎಕ್ಸ್ಪೀರಿಯೆನ್ಸು. ಈಗ 1.5 ತಿಂಗಳು ಹಿಂದೆ ಆಗಿರೋಂಥ ಎಕ್ಸ್ಪೀರಿಯೆನ್ಸು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ಕೊತಾ ಇದ್ದೀನಿ. ಏನಂದರೆ ಈಗ 1.5 ತಿಂಗಳು ಅಂದರೆ ಏಪ್ರಿಲ್ 4ನೇ ತಾರೀಕಿಂದ 4 ಡೇಸು ಫ್ಯಾಮಿಲಿ ಟ್ರಿಪ್ಗೆ ಅಂತ ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ. ಫಸ್ಟ್ ಡೇ ಬಂದು ಸಿಗಂದೂರು ಕೊಲ್ಲೂರು ಎರಡನ್ನೂ ಮುಗಿಸ್ಕೊಂಡ್ವಿ. ಸೆಕೆಂಡ್ ಡೇಗೆ ಮುರುಡೇಶ್ವರ ಬೀಚ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮುರುಡೇಶ್ವರ ಬೀಚ್ಗೆ ಅಂತ ಹೇಳ್ಬಿಟ್ಟು ಹೋದ್ವಿ. ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಆಯಿತು, ಊಟನೂ ಆಯಿತು. 1 ಗಂಟೆ 1:15 ಆಗಿರುತ್ತೆ, ಮಧ್ಯಾಹ್ನ 1:30 ಆಗಿತ್ತು ಅನಿಸುತ್ತೆ. ಸೊ ಊಟನೂ ಆಯಿತು, ಊಟ ಎಲ್ಲ ಮಾಡ್ಕೊಂಡ್ವಿ. ಬೀಚ್ ಹತ್ರ ಹೋದ್ಮೇಲೆ ಮಕ್ಕಳು ಬಿಡ್ತಾರಾ, ನಮಗೂ ಆಸೆ ಅಲ್ವ. ನಾನು ಒಂದು 6-7 ವರ್ಷ ಆಗಿತ್ತು ಬೀಚ್ಗೆಲ್ಲ ಹೋಗಿ ಆಟ ಎಲ್ಲ ಆಡ್ಕೊಂಡು. ಸೊ ಏನು ಮಾಡಿದ್ವಿ, ಸರಿ ಅಂತೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಸರಿ ಹೋಗೋಣ ಬೀಚಲ್ಲಿ ಆಟ ಆಡೋಕ್ಕೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ. ನಾನು ಅಕ್ಕ ಮತ್ತು ಅಕ್ಕನ ಮಕ್ಕಳು, ನಾವು 3 ಫ್ಯಾಮಿಲಿ ಟೋಟಲ್ ಹೋಗಿದ್ದು. ಅಂದರೆ ಅಕ್ಕ ಅವ್ರ ಯಜಮಾನ್ರು, ಅವರಿಬ್ಬರು ಮಕ್ಕಳು, ನನ್ನ ತಂಗಿ ಅವ್ರ ಯಜಮಾನ್ರು, ಅವರಿಬ್ಬರು ಮಕ್ಕಳು, ನಾನು, ನಮ್ಮ ಮನೆಯವರು, ನನ್ನ 2 ಮಕ್ಕಳು, ಟೋಟಲಾಗಿ 3 ಫ್ಯಾಮಿಲಿ ಹೋಗಿದ್ದು ಟ್ರಿಪ್ಗೆ. ಸರಿ ಆಯಿತು, ಇನ್ನೇನು ಹೊರಡೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಬೀಚ್ ಹತ್ರ ಆಟ ಆಡೋದಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಬಾವನ ಕರೆದ್ವಿ. ಬಾವರು ನಾನು ಅಂದರೆ ಡ್ರೈವರ್ ಅವರೇ, ಒಬ್ಬರೇ ಅಲ್ವಾ ಡ್ರೈವ್ ಮಾಡಬೇಕು. ಸುಸ್ತಾಗಿದೆ, ಸ್ವಲ್ಪ ಹೊತ್ತು ಮಲ್ಕೊಂಡು ಬರ್ತೀನಿ, ನೀವು ಹೋಗಿರಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು, ಅಕ್ಕ, ನನ್ನ ತಂಗಿ ಮತ್ತು ಅವ್ರ ಮನೆಯವರು, ಮಕ್ಕಳು ಚಿಕ್ಕವರಲ್ವ ಅಳ್ತಾಯಿದ್ರು, ಅವ್ರನ್ನ ಸುಧಾರಿಸ್ಕೊಂಬರ್ತೀನಿ, ನೀವು ಹೋಗಿರಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಸ್ವಲ್ಪ ಶಾಪಿಂಗ್ ಏನೋ ಮಾಡೋದಕ್ಕೆ ಅಂತ ಹೋದರು. ನಾನು, ಅಕ್ಕ ಮತ್ತು ನಮ್ಮಿಬ್ಬರು ಮಕ್ಕಳು, ಅಕ್ಕನ ಮಕ್ಕಳು ಇಬ್ಬರನ್ನ ಕರ್ಕೊಂಡು ಬೀಚ್ ಹತ್ರ ಹೊರಟ್ವಿ. ಬೀಚ್ ಹತ್ರ ನೋಡಿದ ತಕ್ಷಣ ಮಕ್ಕಳು ಓಡೋದ್ರು ಆಟ ಆಡೋಕ್ಕೆ. ಇನ್ನೇನು ದಡ್ಡಲ್ಲಿ ಆಟ ಆಡ್ತಿರ್ತಾರಲ್ವ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡು ಹಂಗೇನೆ ಕರ್ಕೊಂಡು ಹೋದ್ವಿ ಮಕ್ಕಳನ್ನ. ನಮ್ಮ ಮನೆಯವ್ರು ಇನ್ನೂ ಬಂದಿರಲಿಲ್ಲ. ಸೊ ಏನೇನು ಮಾಡೋದು, ಆಟ ಆಡಬೇಕಲ್ವ ಬೀಚಲ್ಲಿ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ನಾವು ಸರಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ನಾವು ದಡ್ಡದಲ್ಲೇ ಆಟ ಆಡ್ತಿದ್ವಿ. ಅಷ್ಟರಲ್ಲಿ ನಮ್ಮನೆಯವ್ರು ಬಂದರು. ನಮ್ಮನೆಯವ್ರು ಬಂದವ್ರು ಏನು ಮಾಡಿದ್ರು, ಫುಲ್ಲು ಆಳ ಇರುತ್ತಲ್ಲ, ಇಷ್ಟು ಇಲ್ಲಿವರೆಗೂ ಅಲೆ ಹೊಡೆಯುತ್ತಲ್ಲ ಬೀಚಲ್ಲಿ, ಅಷ್ಟು ಆಳಕ್ಕೆ ಹೋದ್ರು ಅವರು. ಅಂದರೆ ಇನ್ನು ಭಾವ ಯಾರು ಬಂದಿಲ್ಲ, ನನ್ನ ತಂಗಿ ಅವರು ಯಜಮಾನ್ರು ಅವರು ಬಂದಿಲ್ಲ. ಇನ್ನು ನಾವೇ ಇಷ್ಟೇ ಜನ ಹೋದ್ರು ಅವರು ಆಟ ಆಡೋಕ್ಕೆ. ಅಷ್ಟರಲ್ಲಿ ಬಂದರು ನನ್ನ ತಂಗಿ ಮತ್ತು ಅವ್ರ ಮನೆಯವ್ರು ಬಂದರು. ಮಕ್ಕಳನ್ನ ದಡ್ಡದಲ್ಲೇ ಆಟ ಆಡಿಸ್ತಾಯಿದ್ರು. ನಾವು ದಡ್ಡದಲ್ಲೇ ಆಟ ಆಡ್ತಾಯಿದ್ವಿ. ನನ್ನ ಮಕ್ಕಳು, ಅಕ್ಕ, ನಾನು 4 ಜನ, ಅವ್ರ ಮಕ್ಕಳು 4, ನಾವಿಬ್ಬರು ದಡದಲ್ಲೇ ಆಟ ಆಡ್ತಾಯಿದ್ವಿ. ನನ್ನ ತಂಗಿ ಅವ್ರ ಮಕ್ಕಳು ಫುಲ್ ದಡದಲ್ಲಿ ಆಟ ಆಡ್ತಾಯಿದ್ರು. ಅವರು ಅಂದರೆ ಮಗು ಒಂದು ಫುಲ್ ಚಿಕ್ಕ ಮಗು ಇದೆ ಅವ್ರದ್ದು. ಸೊ ಫುಲ್ಲು ದಡದಲ್ಲಿ ಆಟ ಆಡ್ತಾಯಿದ್ರು. ನಾವು ಸ್ವಲ್ಪ ಒಳಗೆ ಆಟ ಆಡ್ತಿದ್ವಿ. ನಮ್ಮನೆಯವರು ಇಷ್ಟು ಅಲ್ಲಿ ಬರುತ್ತಲ್ಲ ಅಲ್ಲೇ ಅಷ್ಟು ಆಳಾಗಿ ಹೋಗಿದ್ರು. ಸರಿ ಆಯಿತು ಅಂತ ಹಂಗೆ ಆಟ ಆಡ್ತಾಯಿದ್ವಿ. ನನಗೆ ಸ್ವಿಮ್ಮಿಂಗ್ ಬರಲ್ಲ, ಬಟ್ ಆಸೆ ಇದೆ ಮಾಡಬೇಕು ಅನ್ನೋದು. ಯಾರಿಗೆ ಆಸೆ ಇರಲ್ಲ ಅಂತ, ನನಗೂ ಆಸೆ ಇದೆ. ನಾನೇನು ಮಾಡಿದೆ, ಸ್ವಲ್ಪ ಅಲೆ ಬಂದಂಗೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಹಾಗೆ ಬಿದ್ದು ಒದ್ದಾಡ್ತಾ ಇದ್ದೆ. ಸ್ವಿಮ್ಮಿಂಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಕಲ್ತಿಲ್ಲ ಅಲ್ವಾ, ಬರ್ತಾ ಇರಲಿಲ್ಲ. ನಮ್ಮನೆಯವರು ಅಲ್ಲಿಂದನೇ ನೋಡಿದ್ದಾರೆ ನಾನು ಬಿದ್ದು ಒದ್ದಾಡ್ತಾ ಇರೋದನ್ನೆಲ್ಲ. ನೋಡಿದವರು ಕರೆದ್ರು ನನ್ನನ್ನು, ಬಾ ಒಳಗಡೆ, ಅಲ್ಲಿ ಆಟ ಆಡೋಕ್ಕಾಗಲ್ಲ, ಅಲ್ಲಿ ಸ್ವಿಮ್ಮಿಂಗ್ ಏನೂ ಮಾಡೋಕ್ಕಾಗಲ್ಲ, ಇಲ್ಲಿ ಹೇಳ್ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ನನ್ನನ್ನು ಕರೆದ್ರು. ಇಷ್ಟು ಬರುತ್ತಲ್ಲ ನೀರು, ಅಷ್ಟು ಒಳಗಡೆ ಅವ್ರು ನನ್ನನ್ನು ಕರೆದ್ರು. ಅಂದರೆ ನಮ್ಮನೆಯವರು ಸ್ವಿಮ್ಮಿಂಗ್ ಮಾಡ್ತಾರೆ, ಬಟ್ ಅವರು ತುಂಬ ಸ್ಲೋ ಮೂವ್ ಆಗೋದು. ಕೆಲವರು ಬೇಗ ಮೂವ್ ಆಗ್ತಾರಲ್ವ, ಇವರು ಸ್ವಲ್ಪ ನಿಧಾನಕ್ಕೆ ಮೂವ್ ಆಗ್ತಾರೆ. ಸ್ವಿಮ್ಮಿಂಗ್ ಮಾಡ್ತಾರೆ, ಬಟ್ ಫಾಸ್ಟಾಗಿ ಮೂವ್ ಆಗಲ್ಲ. ನನಗೆ ಇವ್ರ ಮೇಲೆ ನಂಬಿಕೆ ಇರಲಿಲ್ಲ ಅಲ್ವಾ. ನಾನು ಬರಲ್ಲ, ನಂಗೆ ಭಯ ಆಗುತ್ತೆ, ನಾನು ಇಲ್ಲೇ ಆಟ ಆಡ್ತೀನಿ, ಪರವಾಗಿಲ್ಲ ಇಲ್ಲೇ ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಪಡೆದು ನಾನು ಆಟ ಆಡ್ತಿದ್ದೆ. ಇವ್ರೇನು ಮಾಡಿದ್ದಾರೆ, ನಾನು ಆಟ ಆಡೋದನ್ನ ಗಮನಿಸ್ಕೊಂಬಿಟ್ಟು ಹಿಂದೆಯಿಂದ ಬಂದ್ಬಿಟ್ಟು ನಾನು ಹಿಡ್ಕೊಬಿಟ್ರು. ನನ್ನ ಸೊಂಟನ ಗಟ್ಟಿಗೆ ಹಿಡ್ಕೊಂಡ್ರು, ಕಿತ್ರನ್ ಬರದೇ ಇರೋ ಥರ ಹೇಳ್ಕೊಂಡು ಹೋದ್ರು. ನಾನು ಬಾಯೆಲ್ಲ ಬಡ್ಕೊತಿದ್ದೀನಿ, ನಾನು ಬರೋಲ್ಲ, ನೀವು ಹೋಗಿಬೇಕಾದ್ರೆ ನಾನಂತೂ ಬರೋಲ್ಲ, ನಿಮ್ಮ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ ಅಂದ್ರು ಅಲ್ಲ, ಬಾಯಿ ಬಡ್ಕೊಂಡ್ರಲ್ಲ, ಬಿಡಲೇ ಇಲ್ಲ ಅವರು. ಆದರೆ ನನ್ನನ್ನು ನೆಲದ ಮೇಲೆ ನಿಲ್ಲಕ್ಕೆ ಬಿಡ್ತಾ ಇಲ್ಲ ಅವರು. ಫುಲ್ಲು ಟೈಟಾಗಿ ಸೊಂಟನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಭಾವನೂ ಇಲ್ಲ, ಭಾವ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾರೆ, ಅವರಿದ್ದರೆ ಸ್ವಲ್ಪ ಏನೋ ಧೈರ್ಯ ಇರ್ತಾಯಿತ್ತು. ಅಕ್ಕಪಕ್ಕದವರೆಲ್ಲ ನೋಡ್ಕೊಂಡು ನಗಾಡ್ತಿದ್ದಾರೆ. ಅಷ್ಟು ಕೂಗಾಡ್ತಾ ಇದ್ದೀನಿ ನಾನು ಕೂಗಾಡೋದು ನೋಡೋಣ, ಅವರೆಲ್ಲ ನೋಡಿ ನಗಾಡ್ತಿದ್ದಾರೆ, ಅಲ್ಲಿ ನೋಡಲ್ಲ ಹೆಂಗೆ ಆಡ್ತಿದ್ದಾರೆ ಅಂತ ಹಂಗೆ ಕೂಗಾಡ್ತಾ ಇದ್ದೀನಿ. ಯಾಕೆಂದರೆ ಇವ್ರ ಮೇಲೆ ನನಗೆ ನಂಬಿಕೆ ಇಲ್ಲ, ಇವ್ರು ಸ್ವಿಮ್ಮಿಂಗ್ ಚೆನ್ನಾಗಿ ಮಾಡಲ್ಲ. ಏನು ಮಾಡೋದು, ಅಷ್ಟು ಆಳಾಗಿ ಹೋಗಿ, ಯಾರು ಅಷ್ಟು ಆಳಾಗಿ ಹೋಗೇ ಇಲ್ಲ, ಇವರೇ ಅಷ್ಟು ಆಳಾಗಿ ಹೋಗಿದ್ದಾರೆ. ನಾವು ದಡದಲ್ಲಿ ಫುಲ್ಲು ಜನ ಇದ್ರಲ್ವ. ಸೊ ಇಲ್ಲಿ ಆಟ ಆಡೋಕ್ಕಾಗಲ್ಲ, ಫುಲ್ಲು ರಶ್ ಇದೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಆ ಕಡೆ ಲಾಸ್ಟ್ಗೆ ಹೋಗಿದ್ವಿ. ನಾವು ಹೋಗಿ ಆದಮೇಲೆ ನಮ್ಮಿಂದ ಆ ಕಡೆ ಒಂದು 2-3 ಬ್ಯಾಚು ಬಂದಿದ್ರು ಅಷ್ಟೇ. ಅಷ್ಟು ಫುಲ್ಲು ಲಾಸ್ಟ್ಗೆ ಹೋಗಿದ್ವಿ. ಸರಿ ಹೇಳ್ಕೊಂಡು ಹೋಗ್ತಿದ್ದಾರೆ.
ಅಂದರೆ ನನ್ನನ್ನು ಕಾಲನ್ನೆಲ್ಲ ಕಿಡಕ್ಕೆ ಬಿಡ್ತಾ ಇಲ್ಲ. ಅವ್ರ ಮೇಲೆ ಫೋರ್ಸ್ ಹಾಕ್ಕೊಂಡು ನನ್ನ ಸೊಂಟ ಹಿಡ್ಕೊಂಡು ಇಳ್ಕೊಂಡು ಹೋದ್ರು. ಫುಲ್ಲು ಒಳಗಡೆ ಇಳ್ಕೊಂಡು ಹೋದ್ರು. ಎಳ್ಕೊಂಡು ಹೋದ ತಕ್ಷಣ ಫುಲ್ ಇಷ್ಟು ಬರುತ್ತಲ್ಲ ಅಲ್ಲಿ ಗಂಟನೇ ಎಳ್ಕೊಂಡು ಹೋದ್ರು. ಎಳ್ಕೊಂಡು ಹೋದ ತಕ್ಷಣ ಏನಾಯಿತು, ನನಗೆ ನಿಲ್ಲಕ್ಕೆ ಬಿಡ್ತಾ ಇಲ್ವಲ್ಲ ಅವರು, ನೆಲದಲ್ಲಿ ನಿಲ್ಲಕ್ಕೆ ಬಿಡ್ತಾ ಇಲ್ಲ ನನಗೆ ಅವರು. ಅವ್ರು ಹಂಗೆ ಗಟ್ಟಿ ಇಟ್ಕೊಂಡಿದ್ರಲ್ಲ, ಏನಾಗ್ಬಿಡ್ತು, ನಾನು ಬಿದ್ದೆ. ನಿಲ್ಲಕ್ಕಾಗಲಿಲ್ಲ, ಬ್ಯಾಲೆನ್ಸ್ ಇರಲಿಲ್ಲ, ನನಗೆ ಬಿದ್ದೆ. ಬಿದ್ದ ತಕ್ಷಣ ಏನಾಯಿತು, ನೀರು ಕುಡಿದಿದ್ದೀನಿ. ಬಿದ್ದ ತಕ್ಷಣ ಹೆಂಗಾಗ್ತಾ ಇದೆ ಅಂತಂದರೆ, ದಡದಲ್ಲಿ ಬೀಚಲ್ಲಿ ಹಿಂಗೆ ಅಲೆ ಬಂದು ಜಸ್ಟ್ ಹಿಂಗೆ ಪಾಸ್ ಮಾಡುತ್ತೆ, ಹಿಂಗೆ ಹೋಗಿ ಹಿಂಗೆ ಬರ್ತೀವಿ. ಬಟ್ ಆಳೆ ಇರುತ್ತಾ ಒಳಗಡೆನೆ, ಬಿದ್ದೋರಿಗಷ್ಟೇ ಗೊತ್ತಿರುತ್ತೆ ಅದ್ರ ಅನುಭವ. ನನ್ಗಾಗಿರೋತ್ತಿಗೆ ಹೇಳ್ತಾ ಇದ್ದೀನಿ. ಅದು ಒಳಗಡೆನೆ ಹಿಂಗೆ ಹಿಂಗೆ ಮೂವ್ ಮಾಡ್ತಾ ಇರುತ್ತೆ. ನಾವು ಮೂವ್ ಆಗ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ, ಮೂವ್ ಆಗ್ತಾ ಇದ್ದೀನಿ ನಾನು. ನೀರು ಒಳಗಡೆ ಬಿದ್ದಿರೋನು ಮೂವ್ ಆಗ್ತಾ ಇದೀನಿ, ನನಗೆ ಗೊತ್ತಾಗ್ತಾ ಇದೆ. ಇವರು ಕಿತ್ತರೂ ಬಿಡ್ತಾನೆ ಇಲ್ಲ. ಅವರು ನೀರು ಒಳಗಡೆ ಬಿದ್ದರೂ ಕೂಡ ಇವರು ನನ್ನ ಸೊಂಟನ ಅಷ್ಟು ಗಟ್ಟಿಗೆ ಇಟ್ಕೊಂಡಿದ್ದಾರೆ, ಬಿಡ್ತಾನೆ ಇಲ್ಲ ನನ್ನ. ಅವರು ಏನು ಮಾಡಲಿ, ನಾನು ಹೆಂಗೆ ಎದ್ದಾಡಲಿ ಅವ್ರ ಸೊಂಟ ಬಿಡ್ದಾನೆ. ನಾನು ಅವ್ರ ಮೇಲೆ ಬಿದ್ದಿದ್ದೀನಿ ಅಂತ ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ನನಗೆ ಗೊತ್ತಿಲ್ಲ ಅಷ್ಟೋವರೆಗೂ ನಾನು ಅವ್ರ ಮೇಲೆ ಬಿದ್ದಿದ್ದೀನಿ ಅಂತ. ನಾನು ಎಲ್ಲಿ ಬಿದ್ದಿದ್ದೀನಿ, ಹೆಂಗೆ, ಏನು, ನನಗೇನು ಗೊತ್ತಾಗ್ತಾಯಿಲ್ಲ. ಅಷ್ಟರಲ್ಲಿ ನೀರು ಕುಡಿದ್ಬಿಟ್ಟಿದ್ದೀನಿ. ಆಮೇಲೆ ಸಡನ್ನಾಗಿ, ಅಂದರೆ ಅಷ್ಟು ಕಿತ್ತೆ, ನಾನು ಕೀಳುವಷ್ಟು ಅವ್ರನ್ನ ಕೈನ ಕಿತ್ತೆ. ಅವ್ರು ಬಿಡಲೇ ಇಲ್ಲ. ನೀರಲ್ಲಿ ಬಿದ್ದರೂ ಸಹ ಅವರು ನನ್ನ ಸೊಂಟನ ಬಿಡ್ತಾ ಇಲ್ಲ. ಅಟ್ಲೀಸ್ಟ್ ಅವರು ಎದಳಕ್ಕೆ ಟ್ರೈ ಮಾಡ್ತಾಯಿಲ್ಲ. ಹೆಂಗೆ ಎದಾಳ್ತಾರೆ, ನಾನು ಅವ್ರ ಮೇಲೆ ಬಿದ್ದಿದ್ದೀನಿ ಅಂತಲ್ಲ. ನನಗೆ ಗೊತ್ತಿಲ್ಲ ಇದು ನಾನು ಅವ್ರ ಮೇಲೆ ಬಿದ್ದಿದ್ದೀನಿ ಅಂತ ಹೇಳ್ಬಿಟ್ಟು. ಅವ್ರು ಹೇಳ್ದಂಗೆ ನನಗೆ ಗೊತ್ತಾಗಿದ್ದು. ಸೊ ಆಯಿತು, ನಾನೇನು ಮಾಡಿದೆ, ಇವ್ರು ಕಿತ್ತರೂ ಬಿಡ್ತಾ ಇಲ್ಲ, ನನ್ನ ಲೈಫ್ ಇವತ್ತಿಗೆ ಮುಗೀತು. ಅಂದರೆ ನನಗೆ ನಿಜ ಹೇಳ್ತೀನಿ, ನನಗೆ ಏನು ನೆನಪಾಗಲಿಲ್ಲ. ನನ್ನ ಮಕ್ಕಳು ಇಬ್ಬರು ತಬ್ಲಿ ಆಗೋದ್ರು. ಯಾಕೆಂತಂದರೆ ಇಬ್ಬರು ಬಿದ್ದಿದ್ದೀವಿ ನೀರಲ್ಲಿ, ಇಬ್ಬರು ನೀರೊಳಗಡೆ ಬಿದ್ದೋಗಿದ್ದೀವಿ, ಹೋಗ್ತಾ ಇದ್ದೀವಿ ಅಲ್ಲಿ ಹಿಂಗೆ ಪಾಸ್ ಆಗ್ತಾ ಇದೀವಿ, ಗೊತ್ತಾಗ್ತಾ ಇದೆ. ಇದು ನನಗೆ ಎದಳಕ್ಕೆ ಬಿಡ್ತಾ ಇಲ್ಲ ನಮ್ಮ ಮನೆಯವರು. ನನ್ನ ಕಣ್ಣು ಮುಂದೆ ಹಿಂಗೆ ಪಾಸ್ ಆಯಿತು. ನನ್ನ ಮಕ್ಕಳು ತಬ್ಲಿ ಆಗೋದ್ರು, ಇಬ್ಬರೂ ತಬ್ಲಿ ಆಗೋದ್ರು ಅಂತ ಹೆಂಗೆ ಪಾಸ್ ಆಯಿತು, ಬೇರೆ ಏನು ನೆನಪಾಗಲಿಲ್ಲ. ತಬ್ಲಿ ಆಗೋದ್ರು ಅಂತ ಕಣ್ಣು ಮುಂದೆ ಹಿಂಗೆ ಪಾಸ್ ಆಯಿತು. ಎಷ್ಟು ಎನರ್ಜಿ ಇತ್ತು ನನಗೆ, ಅಷ್ಟನ್ನು ಹಾಕಿ ಕಿತ್ತೆ ಅವ್ರ ಕೈನ. ಕಿತ್ಕೊಂಡು ಸಡನ್ ನೆಲಕ್ಕೆ ಹಿಂಗೆ ಕಾಲನ್ನ ಒದ್ದು ಎದ್ದೆ ಮೇಲೆದ್ರೆ ನನಗೆ ಯಾರು ಕಾಣಿಸ್ತಾ ಇಲ್ಲ. ಯಾಕೆಂದರೆ ನೀರು ಕುಡಿದ್ಬಿಟ್ಟಿದ್ದೀನಿ, ಫುಲ್ಲು ನೆತ್ತಿಗೆ ಏರ್ಬಿಟ್ಟಿದೆ ನೀರು. ಉಸಿರು ತಗೊಳಕ್ಕೂ ಆಗ್ತಾಯಿಲ್ಲ, ಉಸಿರು ಬಿಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ನೆತ್ತಿಗೆ ಏರ್ಬಿಟ್ಟಿದೆ. ಅದು ಖಾರ ಉಪ್ಪು ನೀರಲ್ವ ಮೊದಲೇ, ಅದು ಆಗ್ತಾಯಿಲ್ಲ, ನೆತ್ತಿಗೆ ಹೋಗ್ಬಿಟ್ಟಿದೆ. ಯಾರು ಕಾಣಿಸ್ತಾ ಇಲ್ಲ. ನಾನು ನೀರೊಳಗಿದ್ದೀನಿ, ನಾನೊಟ್ಟು ಎದ್ದೆ. ನನಗೆ ಅದು ನೆನಪಾಗ್ತಾಯಿದೆ. ನನಗೆ ನನ್ನ ಮಕ್ಕಳು ಹೆಂಗೆ ತಬ್ಲಿ ಆದರು ಅಂತ ನನ್ನ ಕಣ್ಮುಂದೆ ಹಿಂಗೆ ಪಾಸ್ ಆಯಿತು. ಸಡನ್ನಾಗಿ ನನಗೆ ಎಷ್ಟು ಎನರ್ಜಿ ಇತ್ತು, ನನಗೆ ಎಷ್ಟು ಎಫರ್ಟ್ ಹಾಕೋಕ್ಕಾಗುತ್ತೆ ಅಷ್ಟು ಎಫರ್ಟ್ನ ಹಾಕಿ ಕಿತ್ತೆ. ನಮ್ಮ ಮನೆಯವ್ರ ಕೈನ ಕಿತ್ತು ನಾನು ಎದ್ದೋಳು. ಯಾರು ಸುತ್ತಮುತ್ತಲವ್ರು ಯಾರೂ ಕಾಣಿಸ್ತಾ ಇಲ್ಲ ನನಗೆ. ಫುಲ್ಲು ದೊಡ್ಡಕ್ಕೆ ಬಂದೆ. ಹೆಂಗೆ ಬಂದೆ ಅನ್ನೋದು ನನಗೆ ನಿಜ ಗೊತ್ತಾಗ್ತಾನೆ ಇಲ್ಲ. ನಾನು ಹೆಂಗೆ ಬಂದೆ, ಎಷ್ಟು ಫಾಸ್ಟಾಗಿ ಬಂದೆ ಅಂತಂದರೆ, ಅಲ್ಲಿ ಇಷ್ಟು ನೀರಿಂದ ಫುಲ್ ದಡಕ್ಕೆ ಬರೋವರೆಗೂ ಒಂದೇ ಒಂದ್ಸರಿ ಬ್ರೀತ್ ಮಾಡೋಕ್ಕಾಗಿಲ್ಲ ನನಗೆ. ಒಂದೇ ಒಂದ್ಸಲ ಉಸಿರಾಡೋಕ್ಕಾಗಿಲ್ಲ ನನಗೆ. ಅಷ್ಟು ಸುಸ್ತು, ಯಾರೂ ಕಾಣಿಸ್ತಾ ಇಲ್ಲ ನನಗೆ. ನಮ್ಮ ಅಕ್ಕ, ನನ್ನ ತಂಗಿ ಅವರು ಆಟಾಡ್ತಿದ್ದಾರೆ. ಅವ್ರ ಪಾಡಿಗೆ ಅವ್ರು ಆಟಾಡ್ತಾರೆ. ಯಾಕೆಂದರೆ ಅಕ್ಕಂಗೆ ಆಳಕ್ಕೆಲ್ಲ ಹೋಗಿ ಬಾವ ಕರ್ಕೊಂಡೋಗಿ ಅಭ್ಯಾಸ ಮಾಡಿದ್ದಾರೆ. ನಾನು ಯಾವತ್ತೂ ಹೋಗಿಲ್ಲ. ಅವರು ಬಾವ ಚೆನ್ನಾಗಿ ಕೈ ಇಟ್ಕೊಂಡು ಕರ್ಕೊಂಡೋಗಿ ಮುಳುಗಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಇವ್ರು ಹಂಗಲ್ಲ, ಎಳ್ಕೊಂಡು ಹೋಗಿ ಕರ್ಕೊಂಡೋಗಿ ಮುಳುಗಿಸಿದ್ರೆ ಯಾರು ಬದುಕ್ತಾರಲ್ವಾ, ಹಂಗೆ ಮಾಡಿದ್ರು. ಆಮೇಲೆ ಆಯಿತು, ಫುಲ್ಲು ದಡಕ್ಕೆ ಬಂದವಳು. ಬೆನ್ನೆಲ್ಲ ನಾನೇ ಹಿಂಗೆ ಬ್ಯಾಕಿಂದ ಬಡ್ಕೊಂಡು ಬೆನ್ನೆಲ್ಲನೂ ಹೆಂಗೋ ಸುಧಾರಿಸ್ಕೊಂಡೆ. ಒಂದು 5 ಮಿನಿಟ್ ಆಯಿತು ಅನಿಸುತ್ತೆ, ಸುಧಾರಿಸ್ಕೊಂಡು ಆಮೇಲೆ ನೋಡ್ತಾ ಇದ್ದೀನಿ ನಮ್ಮ ಮನೆಯವ್ರು. ನನಗೆ ಅಲ್ಲಿ ಸುಧಾರಿಸ್ಕೊಂಡ್ರು. ಅಪ್ಪ, ನಾನಾದರೂ ಒಬ್ಬಳಾದ್ರೂ ಬದುಕಿದ್ನಲ್ಲ ನನ್ನ ಮಕ್ಕಳು ನೋಡ್ಕೊಳ್ಳೋಕ್ಕೆ. ಅಂದರೆ ಆ ಸಿಚುವೇಶನಿಗೆ ನನಗೇನು ನೆನಪಾಗ್ತಿದೆ ನೋಡಿ, ನನ್ನ ಗಂಡ ಬದುಕಿದ್ನ ಇಲ್ವೋ ಅನ್ನೋದು ನೆನಪಾಗ್ತಾ ಇಲ್ಲ ನನಗೆ. ನಾನಾದರೂ ಬದುಕಿದೆ ಅಲ್ವಾ, ನನ್ನ ಮಕ್ಕಳು ನಾನಾದ್ರೂ ನೋಡ್ಕೋಬೋದಲ್ವಾ, ಆ ಥರ ನೆನಪಾಯಿತು ನನಗೆ. ಆಮೇಲೆ ನೋಡ್ತೀನಿ ಫುಲ್ಲು ನನಗೆ ಅದು ನತ್ತಿ ಏರಿತ್ತಲ್ಲ, ಅದೆಲ್ಲ ಇಳಿತು. ಒಂದು 5 ನಿಮಿಷ ರಿಲ್ಯಾಕ್ಸ್ ಆದೆ. ಅದು ಸುಸ್ತಾಗಿದ್ದೀನಿ, ನೀರು ಕುಡ್ದಿದ್ದೀನಲ್ವ, ಸುಸ್ತಾಗಿದ್ದೀನಿ, ರಿಲ್ಯಾಕ್ಸ್ ಆಗಿ ಆಮೇಲೆ ನೋಡ್ತೀನಿ ನಮ್ಮ ಮನೆಯವ್ರನ್ನ. ಅಷ್ಟೊತ್ತುವರೆಗೂ ಅವ್ರು ಬಿದ್ದರೆ ನನಗೇನೋ ಗೊತ್ತಾಗ್ತಾನೆ ಇಲ್ಲ. ನನ್ನ ಮೇಲೆ ನಾನೇ ಎಲ್ಲಿದ್ದೀನಿ, ಏನು ಮಾಡ್ತೀನಿ ಅನ್ನೋ ನನಗೇನೆ ಗೊತ್ತಾಗ್ತಾ ಇಲ್ಲ. ಆವಾಗ ನೋಡಿದೆ ಅವ್ರನ್ನ. ನೋಡಿದೆ ಅವರು ಚೆನ್ನಾಗಿ ನೀರು ಕುಡಿದ್ಬಿಟ್ಟಿದ್ದಾರೆ. ಫುಲ್ಲು ಇಲ್ಲೆಲ್ಲ ಬಂದಿದೆ, ಏನು ಅದು ನೊರೆ, ನೀರು ಕುಡ್ದಿದ್ರಲ್ಲ ಮೂಗಿಂದ ಎಲ್ಲ ನೊರೆ ಬಂದಿದೆ. ನೋಡ್ತಾ ಇದ್ದೀನಿ. ಅವ್ರಿಗೆ ಬೈತಾ ಇದ್ದೀನಿ ನಾನು. ಅವ್ರಿಗೆ ನಾನು ಬೈದ್ರೂ ಅವರು ತಲೆಗೆ ಹಾಕಂತಾನೇ ಇಲ್ಲ.
ಅವ್ರು ಹೆಂಗೆ ಆಡ್ತಿದ್ರು ಅಂತಂದರೆ, ಈ ಚಿಕ್ಕ ಮಕ್ಕಳು ಏನಾದ್ರು ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿದ್ರೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾರಲ್ಲ, ಆ ಥರ ಆಡ್ತಿದ್ದಾರೆ ಅವರು. ಆ ಥರ ಮುಳ್ಕೊಂಡು ಬಿದ್ದು ಎದ್ದು ಬಂದ್ರೂ ಕೂಡ ಅವ್ರಿಗೊಂಚೂರು ಅಂದರೆ ಅವ್ರಿಗೆ ಭಯ ಆಗಿದೆ. ಯಾಕೆಂದರೆ ನಾನು ಅವ್ರ ಮೇಲೆ ಬಿದ್ದಿದ್ದೀನಿ. ನಾನು ಎದ್ದಿಲ್ಲ ಅಂತಂದರೆ ಅವತ್ತು ಏನಾಗ್ತಾ ಇತ್ತು. ನನ್ನ ಮಕ್ಕಳು ನನ್ನ ಕಣ್ಮುಂದೆ ಬಂದ ತಕ್ಷಣ ನಾನು ಹೆಂಗೆ ಎದ್ದೆ ಅಂತ ನನಗೆ ಗೊತ್ತಿಲ್ಲ. ಸೊ ಇದು ನನ್ನ ಗಂಡನೇ ನನ್ನ ತಗೊಂಡೋಗಿ ನೀರಲ್ಲಿ ಮುಳುಗಿಸಿ ಅನ್ಯಾಯವಾಗಿ ಅವರು ನಾನು ಇಬ್ಬರು ಸಾಯಬೇಕಾಗಿತ್ತು ಆ ಕ್ಷಣದಲ್ಲಿ. ಅದು ಯಾವ ದೇವರು, ಅದೇ ಅಲ್ಲಿರೋ ದೇವರೇ ನಮ್ಮನ್ನು ಕಾಪಾಡಿದ್ದಾನೆ ಅಂತ ಅನಿಸುತ್ತೆ. ಅಲ್ಲಿ ಯಾರೂ ಇಲ್ಲ, ಯಾಕೆಂದರೆ ಆಳಕ್ಕೆ ಹೋಗಿದ್ದೀವಿ ನಾವು. ಆಳಕ್ಕೆ ಹೋಗಿರೋರನ್ನ ಕಾಪಾಡೋದಕ್ಕೆ ಬೀಚಲ್ಲಿ ಯಾರು ಬರೋಕ್ಕಾಗುತ್ತೆ? ಅಲ್ಲಿ ಪ್ರೊಟೆಕ್ಷನ್ಗೆ ಎಂಥದ್ದು ಇಲ್ಲ, ಅಲ್ಲಿ ಪೊಲೀಸರು ಇಲ್ಲ, ಯಾರೂ ಇಲ್ಲ. ಆ ಕಡೆ ಇದ್ದಾರೆ ಅವರೆಲ್ಲ. ಎಲ್ಲಿ ಅವ್ರು ಬರೋ ಅಷ್ಟರಲ್ಲಿ ನಾವು ಸತ್ತೋಗಿರ್ತಾ ಇದ್ವಿ ಅಲ್ವಾ. ನೀರು ಜೊತೆ ಯಾರು ಹುಡುಗಾಟ ಆಡೋಕ್ಕೆ ಹೋಗಬೇಡಿ. ಇದು ನನಗಾಗಿರೋಂಥ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಹಂಗೆ ಒಂದು ಶೇರು, ಒಂದು ಕಮೆಂಟ್ನ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.